ತುಂಬ ಥ್ಯಾಂಕ್ಸ್ ಮಾವ. ನೀವು ನನ್ನ ಬಗ್ಗೆ ತುಂಬ ಒಳ್ಳೆ ಅಭಿಪ್ರಾಯನ ಇಟ್ಕೊಂಡಿದ್ದೀರಾ. ಈ ಮನೇಲಿ ಶುಭ ಕಾರ್ಯ ನಡೆದಾಯ್ತು. 2 ಜನ ಸೊಸೆಂದರು ಮನೆಗೂ ಬಂದರು. ಇನ್ನು ಮುಂದೆ ಈ ಮನೆಯಲ್ಲಿ ಸಂತೋಷ ತುಂಬಿ ತುಳುಕುತ್ತೆ ಅಂತ ಅನ್ಕೊಂಡ್ವಿ. ಆದರೆ ನಡಿಬಾರ್ದೆಲ್ಲ ನಡೆದು ಹೋಯ್ತು. ಹೊಸ ಜೀವನಕ್ಕೆ ಕಾಲಿಟ್ಟಿರೋ ಹೆಣ್ಮಕ್ಳು ಈ ಕಷ್ಟದ ಜೀವನನ ಎದುರಿಸೋ ಹಾಗಾಯ್ತು. ಆದರೆ ಅನು ಮತ್ತೆ ಲಡ್ಡು ಇಬ್ರು ಒಂದು ಸ್ವಲ್ಪನೂ ನೊಂದ್ಕೊಳ್ಳದೆ ಜೀವನನ ಚಾಲೆಂಜಿಂಗ್ ಆಗಿ ತಗೊಂಡಿದ್ದಾರೆ. ಹೌದು ಅಳಿಯಂದ್ರೆ, ಅವರಿಬ್ಬರನ್ನ ಕಂಡ್ರೆ ನಮಗ್ ತುಂಬಾ ಹೆಮ್ಮೆನೆ. ಹೌದು, ನಮ್ಮ ಅನುಗೆ ಎಮೋಷನಲ್ ಸಪೋರ್ಟಿಂಗ್ ಆಗಿ ನಾವೆಲ್ಲ ಇದ್ದೀವಿ. ಅವಳಿಗೆ ಗಂಡನ ಮನೆ ತವ್ರ ಮನೆ ನಡುವೆ ಯಾವುದೇ ವ್ಯತ್ಯಾಸನೂ ಇಲ್ಲ. ಅವಳ ಮನಸ್ಸಿಗೆ ಒಂದು ಸ್ವಲ್ಪ ಬೇಜಾರಾದರೂ ಸಮಾಧಾನ ಮಾಡೋದಕ್ಕೆ ನೀವು ಅಜ್ಜಾಜಿ ಇದ್ದೀರಿ, ನಾವು ಅಪ್ಪ ಅಮ್ಮ ಇದ್ದೀವಿ. ಆದರೆ ಲಡ್ಡು, ಅವಳ ಬಗ್ಗೆ ಯೋಚನೆ ಮಾಡಿದರೆ ಅಯ್ಯೋ ಅನ್ಸುತ್ತೆ. ನಿಜ, ಪಾಪ ಲಡ್ಡುಗೆ ಅಪ್ಪ ಅಮ್ಮ ಜೊತೆಲಿಲ್ಲ. ಇನ್ನು ಅವಳು ಇಲ್ಲಿಗೆ ಬಂದಾಗಿಂದ ತವ್ರ ಮನೆಗೆ ಹೋಗೇ ಇಲ್ಲ. ಅಂದ್ರೆ ಏನರ್ಥ? ಯಾಕೆ ಹೋಗಕ್ಕಾಗಲ್ಲ? ಅವಳಿಗೆ ಇಷ್ಟ ಇದ್ರೆ ಹೋಗಿ ಅವಳು ತವ್ರ ಮನೇಲಿ ಇರ್ಲಿ, ನಾವ್ಯಾರು ಬೇಡ ಅನ್ನಲ್ಲ. ಲಡ್ಡು ಈ ಮನೆ ಸೊಸೆ, ಅನು ಮತ್ತೆ ಲಡ್ಡು ಈ ಮನೆನ ಬೆಳಗ್ಬೇಕಾದವರು. ಅಂತದ್ರಲ್ಲಿ ಲಡ್ಡು ಯಾಕೆ ತವ್ರ ಮನೆಗೆ ಹೋಗ್ಬೇಕು? ನಿಜ ಅತ್ತೆ, ಆದರೆ ಈ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಲಡ್ಡು ತವ್ರ ಮನೆಗೆ ಹೋಗಲ್ಲ. ಅವಳು ಈ ಮನೆ ಜವಾಬ್ದಾರಿನೆಲ್ಲ ವಹಿಸ್ಕೋತೀನಿ ಅಂತ ಹೇಳಿದ್ದಾಳೆ. ಆ ಜವಾಬ್ದಾರಿನ ಸಮರ್ಥವಾಗಿ ನಿಭಾಯಿಸ್ತಾ ಇದ್ದಾಳೆ ಕೂಡ. ಇಂಥ ಸಮಯದಲ್ಲಿ ಆ ಲಡ್ಡು ಮನೆಯವರ ಇಲ್ಲಿ ಬಂದು 4 ದಿವಸ ಇದ್ರೆ ಅವಳ ಮನಸ್ಸಿಗೂ ಸ್ವಲ್ಪ ಸಮಾಧಾನ ಆಗ್ಬೋದಲ್ವಾ? ಇದೇ ನನಗೂ ಬೇಕಾಗಿತ್ತು. ಈ ಮನೆ ಪರಿಸ್ಥಿತಿ ಲಡ್ಡು ಮನೆಯವ್ರಿಗೆ ಗೊತ್ತಿಲ್ಲ. ಅವ್ರೇನಾದ್ರೂ ಇಲ್ಲಿ ಬಂದ್ರೆ ಮನೇಲಿ ದೊಡ್ಡ ರಾಧ ಅಂತಾನೆ ಶುರುವಾಗುತ್ತೆ, ಮನೆ ನೆಮ್ಮದಿನೂ ಹಾಳಾಗುತ್ತೆ. ಏನು, ಆ ಲಡ್ಡು ಮನೆಯವ್ರನ್ನ ಇಡ್ಲಿ ಕರ್ಸೋದ? ವಾಟ್ ಇಸ್ ದಿಸ್ ಸುಜಯ್? ಈ ಮನೆ ಪರಿಸ್ಥಿತಿ ಹೇಗಿದೆ ಅಂತ ನಿಮಗೂ ಚೆನ್ನಾಗಿ ಗೊತ್ತು. ಇಂಥ ಟೈಮಲ್ಲಿ ಲಡ್ಡು ಮನೆಯವ್ರನ್ನ ನಾವು ಕರ್ಸ್ಕೊಂಡು ಅವ್ರ ಭಾರನೂ ನಾವೇ ಹೊರಕ್ಕಾಗತ್ತಾ? ಮಾಧುರಿ, ನಮ್ಮ ಜವಾಬ್ದಾರಿನ ಲಡ್ಡೂನೇ ವಹಿಸ್ಕೊಳ್ತಿರುವಾಗ ಅವ್ರ ಮನೆಯವರು ನಮಗೆ ಹ್ಯಾಕ್ ಭಾರ ಆಗ್ತಾರೆ?